ಹೆಸರು. ಇವತ್ತು ಎಲ್ಲರೂ ಹೇಳ್ತಾರೆ ಪ್ರಮೋಷನ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೀರ, ಪ್ರಮೋಷನ್ ಅಂದ್ರೆ ಹಿಂಗ್ ಮಾಡ್ಬೇಕು ಅನ್ನೋದಕ್ಕೆ ಮೊದಲನೇ ಕಾರಣ ವಿಜಯ್ ಸರ್. ಯಾಕೆಂದ್ರೆ ವಿಜಯ್ ಸರ್ ಕಂಪ್ಲೀಟ್ ಪ್ರಮೋಷನ್ ಐಡಿಯಾ ಎಲ್ಲ ಕಂಪ್ಲೀಟ್ ಅವ್ರದೆ. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು, ಇವ್ರ ಟೀಮು, ಮತ್ತೆ ಮೇನ್ ನಮ್ಮ ಅಲ್ಲೂರಗು ತುಂಬಾ ಈ ಸಲ ಯುನಿಕ್ ವೇಗಳಲ್ಲಿ ಪ್ರಮೋಟ್ ಮಾಡಿದ್ರು. ಅವ್ರಿಗೆ ಅದೊಂದು ಥ್ಯಾಂಕ್ಸ್. ಆಮೇಲೆ ಮೋಟೋ ಲಾಕ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಈ ಸಲ. ಅವೆಲ್ಲ ನಮ್ಗೆ ತುಂಬಾ ಪ್ಲಸ್ ಆಯ್ತು. ಪ್ರಮೋಷನ್ ನೆಕ್ಸ್ಟ್ ಸ್ವಲ್ಪ ವಿಜಯ್ ಸರ್ನ ಐಡಿಯಾ ಮಾಡ್ಕೊಂಡಿದ್ದೆ. ಆಕ್ಚುಲಿ ಫ್ರೀ ಆಗಿದ್ದಾಗೆಲ್ಲ ಪ್ರಮೋಷನ್ ಕಿಂಗ್ ಈಗ ಇವರು. ಪ್ರೊಡ್ಯೂಸರ್ಸ್ ಮಾತ್ರ ಮಾಡೋದು, ನೆಕ್ಸ್ಟ್ ಫಿಲಂ ಪ್ರೊಡ್ಯೂಸರ್ಗೆ. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಭೀಮಾ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಪ್ರಮೋಷನ್ ಇಲ್ಲ ಕಾರಣ ಅಂತಂದ್ರೆ, ಪ್ರಮೋಷನ್ ಹಿಂದಿರೋ ಮಹಾನ್ ತಲೆ ದೊಡ್ಡ ತಲೆ ವಿಜಯ್ ಸರ್. ನನ್ನನ್ನ ದುಡ್ಡು ಕೊಟ್ಟಿರೋದು ಕೃಷ್ಣ ಸಾರ್ಥಕ್ ಮತ್ತೆ ಜಗದೀಶ್ ಅವರು. ಸೊ ಒಂದು ಅಂದ್ರೆ ನನ್ನ ನಂಬಿ ಈ ಸಿನಿಮಾ ಕಂಪ್ಲೀಟ್ ಮೀಡಿಯಾ ಅಂಡ್ ಮಾರ್ಕೆಟಿಂಗ್ ಪ್ರವೀಣ ಮಾಡ್ತಾನೆ ಅಂತ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅವ್ರು ಅವತ್ತು ಏನು 2 ವರ್ಷದಿಂದ ನನಗೆ ಆಪರ್ಚುನಿಟಿ ಕೊಟ್ಟರು. ಅದಕ್ಕೆ ನಮ್ಮ ತಂಡ, ಕನ್ನಡ ಪಿಕ್ಚರ್ ತಂಡ, ವಿಶೇಷವಾಗಿ ಸುಮಂತ, ರವಿ, ಕಾವ್ಯ ಮತ್ತೆ ನಮ್ಮ ಇಡೀ ಎಡಿಟರ್ಸ್ ಅರುಣ, ಕಿರಣ್, ನಮ್ಮ ತಂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿದೆ. 2 ತಿಂಗಳು ಅವ್ರಿಗೆ ಆಕ್ಚುಲಿ ರಜೆನೂ ಕೊಟ್ಟಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ನನ್ನ ತಂಡಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ರೆ ನನ್ನ ಇಡೀ ಯೂಟ್ಯೂಬ್ ಸಮೂಹ ಆಗಿರ್ಬೋದು, ಅಥವಾ ಮಾಧ್ಯಮ ಸಮೂಹ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಸಮೂಹ ಆಗಿರ್ಬೋದು, ಮೀಡಿಯಾದವರು ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅಂದ್ರೆ ಇಂಡಸ್ಟ್ರಿ ಈ ತರದೊಂದು ಸ್ಥಿತಿಲಿದೆ. ನಾವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ದೊಡ್ಡದಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇತ್ತು. ಅದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಮಟ್ಟಿಗೆ ರೀಚ್ ಆಗಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಗೆ ವಿಜಯ್ ಸರ್ ತಂಡ ಸ್ವಲ್ಪ ಇದಾಗ್ತದೆ. ವಿಜಯ್ ಸರ್ ತಂಡ ಅಲ್ಲೂರಗು ಆಗಿರ್ಬೋದು, ಪುನೀತ್ ಆಗಿರ್ಬೋದು, ನಮ್ಮ ವೀರು, ಆಮೇಲೆ ತಂಬಿ, ಸೊ ಇವರ ಸಹಕಾರ ತುಂಬಾ ದೊಡ್ಡದಾಗಿತ್ತು ನಮ್ಮ ಪ್ರಮೋಷನ್ಗೆ. ಸೊ ಇದೆಲ್ಲದರ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ತಂಡವಾಗಿ ಇವತ್ತು ಈ ಒಂದು ಮಟ್ಟಿಗೆ ಬಂದು ನಿಂತಿದ್ದೀವಿ. ವಿಜಯ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್. ಅಂದ್ರೆ ಪ್ರತಿ ಸಲ ನನ್ನ ನಂಬ್ತಾರೆ, ಆಮೇಲೆ ನಾನು ಹೇಳೋದನ್ನ ಗೌರವಿಸ್ತಾರೆ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅದು ಯಾವಾಗಲೂ ವರ್ಕ್ ಆಗುತ್ತೆ ಕೂಡ. ಒಂಥರ ಲಕ್ಕಿ, ಅದು ಅದೃಷ್ಟ. ನಾವೇನೇ ಮಾಡಿದ್ರು ಅದು ಪ್ರತಿ ಸಲನೂ ಅದು ಸೂಪರ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಮತ್ತೆ ಕೃಷ್ಣ ಸಾರ್ಥಕ್ ಅವರು ಮತ್ತೆ ಜಗದೀಶ್ ಸರ್ ತುಂಬಾ ಥ್ಯಾಂಕ್ಸ್. ನಾವೇನೇ ಹೇಳಿದ್ರು ಕೇಳಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಥ್ಯಾಂಕ್ ಯು. ಅಂಡ್ ನವರಸನ್, ಮೈ ಫ್ರೆಂಡ್ ಪ್ರತಿ ಹಂತದಲ್ಲೂ ನಮ್ಮ ಜೊತೆಗಿದ್ದಾರೆ. ನಾಳೆ ಏನೋ ಮಾಡ್ಬೇಕು ಅಂದ ತಕ್ಷಣ ಕ್ವಿಕ್ ಆಗಿ ಎಲ್ಲವೂ ರೆಡಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರ ಸಕ್ಸಸ್, ಅದು ಜನ ಥಿಯೇಟರ್ ಬರೋದು, ಅದೆಲ್ಲವೂ ಪಬ್ಲಿಸಿಟಿ ಒಂದು ಕಾರಣ ಅಷ್ಟೇ. ಬಟ್ ಸಿನಿಮಾ ಚೆನ್ನಾಗಿ ಮಾಡಬೇಕು. ಭೀಮಾ ತಂಡ ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಡೇ 1 ಇಂದ ಮಾಡಿದ್ದು. ಇವತ್ತು ಅದು ಪ್ರೂವ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ಆವಾಗಲೇ ಎಲ್ಲರಿಗೂ ಹೇಳಿದ್ರು, ಒಬ್ಬ ಹೀರೋ ಒಂದು ಸಿನಿಮಾ ಪ್ರಮೋಷನ್ಗೆ ಆರ್ಟಿಸ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿ ಸಿನಿಮಾ ಪ್ರಮೋಷನ್ ಹೇಳ್ತೀನಿ, ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಸರ್. ಅವರು ಇಳಿದು ಇದೆಲ್ಲ ಮಾಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಪಬ್ಲಿಸಿಟಿ ಆಗಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ನಾನು ಯಾರು ಇದಂದ್ರೆ ನಡಿಯಪ್ಪ, ಅದಾದ ನಡಿಯಪ್ಪ, ಅವ್ರು ಕರ್ಸಪ್ಪ, ಆ ತರದ ಒಂದು ಎನರ್ಜಿ. ಮತ್ತೆ ಪಾಪ ಅವರು ನನ್ನ ಪ್ರಕಾರ ನಾಟಕವಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ. ಅಷ್ಟು ಎನರ್ಜಿಟಿಕ್ ಆಗಿ ನಮ್ಮ ಜೊತೆಗೆ ಸಾಥ್ ಕೊಟ್ಟರು. ಎಲ್ಲಾ ಕ್ರೆಡಿಟ್ ನಾನು ವಿಜಯ್ ಸರ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ವಿಜಯ್ ಸರ್ ಇದೆಲ್ಲ. ಥ್ಯಾಂಕ್ ಯು. ಇನ್ನೊಂದ್ಸತಿ ಎಲ್ಲ ಪತ್ರಿಕಾ ಮಾಧ್ಯಮಗಳ ಸಹಾಯ, ನನ್ನ ಎಲ್ಲ ಪ್ರೋಗ್ರಾಮ್ಗಳಲ್ಲಿ TV ಆ್ಯಂಕರ್ಸ್ ಏನು ಬಂದಿದ್ರಿ, ಎಲ್ಲ ಸ್ನೇಹಿತರು, ನೀವು ಮಾಡಿಕೊಟ್ಟಂಥ ಕಾರ್ಯಕ್ರಮಗಳು ಎಲ್ಲವೂ ಈ ಭೀಮನ ಸಕ್ಸಸ್ಗೆ ಸೇರಿಕೊಡುತ್ತಾಗಿ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಎಸ್ ನವರಸನ್ ಪಾಪ ಇಂಡಸ್ಟ್ರಿ ನವರತ್ನ ಉಂಗ್ರ ಇದ್ದಾನೆ ನವರಸನ್. ಎಲ್ರಿಗೂ ನಮಸ್ಕಾರ. ಭೀಮಾ ಸ್ಟಾರ್ಟಿಂಗಿಂದ ನಾವು ವಿಜಯ್ ಸರ್ ಜೊತೆ ಸಲಗಾದಲ್ಲಿ ಓಪನಿಂಗಿಂದ ಆ ಸಿನಿಮಾ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸಲಗ ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಅವತ್ತು ಇಂಡಸ್ಟ್ರಿಗೆ. ಅದಾದಮೇಲೆ ಇಷ್ಟು ಗ್ಯಾಪಲ್ಲಿ ತಿರ್ಗಾ ನಮ್ಮ ಭೀಮಾ ಒಂದು ಇಂಡಸ್ಟ್ರಿನ ಕಾಪಾಡೋಕ್ಕೆ, ಇಂಡಸ್ಟ್ರಿನ ಭೀಮನ್ ಥರ ಹೆಗಲ ಮೇಲೆ ಹೊತ್ತು ನಿಂತಿದ್ದೀರ ಸರ್. ಇವತ್ತು ಇಡೀ ಇಂಡಸ್ಟ್ರಿ ಚಿರುಣಿಯಾಗಿದೆ ನಿಮಗೆ. ಎರಡನೇದೇನು ಅಂದರೆ ಜಗದೀಶು ಮತ್ತು ಸಾರ್ಥಕು ಪಾಪ ಏನು ಅವರು ಪಟ್ಟಿರೋ ಶ್ರಮ, ಮತ್ತೆ ಇದಕ್ಕೆ ಸಾಥ್ ಕೊಟ್ಟಂತ ವಿಜಯ್ ಸರ್. ಒಂದು ಟೀಮ್ ವರ್ಕ್ ಅಂದ್ರೆ ನಿಜವಾಗ್ಲೂ ಹಿಂಗೆ ಇರಬೇಕು ಅನ್ನೋದನ್ನ ಒಂದು ಇವತ್ತು ತೋರಿಸ್ಕೊಟ್ಟಿದೆ. ಇಷ್ಟು ದೊಡ್ಡ ಸಕ್ಸಸ್ಸು ನಿಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು. ಇದು ಕೊಟ್ಟಿದ್ದಕ್ಕೆ ಇಡೀ ಟೀಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ರೆಡಿ ಸರ್, ಮೈಕ್ ಕೊಟ್ಟು.
ಭೀಮಾ ಬಗ್ಗೆ ನನಗೆ ಸಿಕ್ಕಂತ ಡ್ರಗ್ ಬಗ್ಗೆ ಒಳ್ಳೆ ಮಾಹಿತಿ